ಹಾಯ್ ಕಾಶಿ. ಅರೆ ನೀವಿಲ್ಲಿ? ಚಿಂಟು ಹಿಡ್ಕೊಳ್ಳಿ, ಬನ್ನಿ. ಲೇ ಚಿಂಟು, ಸರಿಯಾಗಿ ಮಾಡೋ ಕೆಲಸ ಮಾಡದೆ ಸುಮ್ಮನೆ ನಿಂತ್ಕೋಬೇಡ. ಎಷ್ಟು ಕಷ್ಟ ಅಲ್ವಾ ನಿಮ್ ಕೆಲ್ಸ? ಮನುಷ್ಯರನ್ನ ಸುಡೋದು. ಅವನ್ ಮನುಷ್ಯ ಅಲ್ಲ, ಶವ. ಆತ್ಮ ಹೊರಗಡೆ ಹೋದ್ಮೇಲೆ ಶರೀರಕ್ಕೆ ಏನು ಕೆಲಸ ಇಲ್ಲ. ಕಾಶಿ, ನನ್ನ ಆರ್ಟಿಕಲ್ ಅಲ್ಲಿ ನಿಮ್ ಬಗ್ಗೆ ಬರಿಬೇಕು ಅಂತ ಅನ್ಕೊಂಡಿದೀನಿ. ನಮ್ ಬಗ್ಗೆ ಬರಿತೀರಾ, ಸುಡುಗಾಡು ಬಗ್ಗೆನಾ? ನಿಮ್ ಬಗ್ಗೆನೆ. ಸುಡುಗಾಡು ಬೇಕಾದಷ್ಟಿದೆ, ಆದ್ರೆ ಕಾಶಿ ಒಬ್ನೇ ಅಲ್ವಾ? ಸರಿ, ನಿಮ್ ಮನೇಲಿ ಯಾರ್ಯಾರು ಇರೋದು? ಬನ್ನಿ, ಒಳಗ್ ಬನ್ನಿ. ಇವರು ನಮ್ಮ ತಂದೆಯವರು. ಇವತ್ತು ಬರೋಕೆ ಇಷ್ಟೊಂದು ಯಾಕೆ ಲೇಟ್ ಆಯ್ತು? ಇಲ್ಲ, ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಹೌದಾ? ಅಯ್ಯೋ, ಬಂದ್ಬಿಟ್ಟಿಯ ಮಗ. ಮತ್ತೆ ಇವರು ನನ್ನ ತಾಯಿ. ಮತ್ತೆ ಅವಳೆಲ್ಲ ಹೋದ್ಲು? ಮನೆ ಮಹಾರಾಣಿ ಒಳಗೆ. ಗಂಗಾ, ಗಂಗಾ. ಹಾ ಅಣ್ಣ. ನೋಡಿ ಬಂದ್ಲು. ಇವಳು ನನ್ನ ತಂಗಿ ಗಂಗಾ. ಆಮೇಲೆ ಇವರು ದೈವಿನ ಮೇಡಮ್, ಲಕ್ನೋಯಿಂದ ಬಂದಿದ್ದಾರೆ. ದೊಡ್ಡ ಪತ್ರಕರ್ತೆ. ಪತ್ರಿಕೆಯಲ್ಲಿ ನಮ್ಮ ಬನಾರಸ್ ಬಗ್ಗೆ ಬರೆಯೋದಕ್ಕೆ ಬಂದಿದ್ದಾರೆ. ಟೀ ಕುಡಿತೀರಾ ಮೇಡಮ್ ನೀವು? ಅಯ್ಯೋ, ನಾನ್ ಮಾಡ್ಕೊಂಡ್ ಬರ್ತೀನಣ್ಣ. ಅಯ್ಯೋ ಬೇಡ ತಂಗಿ, ಅಮ್ಮ ನಿನ್ ಕೈಯಾರ ಟೀ ಕುಡಿದ್ಬಿಟ್ರೆ ಅವರು ಒಂದೇ ಸಲ ಘಾಟ್ಗೆ ಹೋಗ್ಬೇಕಾಗಿತ್ತ. ಆಮೇಲೆ ಪರವಾಗಿಲ್ಲ ಬಿಡು ಕಾಶಿ, ನೆಕ್ಸ್ಟ್ ಟೈಮ್ ಕುಡಿತೀನಿ. ಆಗ್ಲಿ ಮೇಡಮ್. ಅಂದ ಹಾಗೆ ಕಾಶಿ, ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಮನೆ ಅಲ್ಲ ಮೇಡಮ್, ಇದು ಪ್ರಾಣಿಗಳಿರೋ ಝೂ. ಮತ್ತೆ ಈ ಝೂಗೆ ಮಹಾರಾಣಿ ಅಂದ್ರೆ ನಮ್ ಗಂಗಾ. ಅಣ್ಣ, ಕಾಶಿ, ನಾನು ನಿಮ್ ಎಲ್ರೂ ಫೋಟೋ ತೆಗಿಬೋದಾ? ಹಾ, ಖಂಡಿತ ತಗೊಳ್ಳಿ. ಅರೆ ಇರಪ್ಪ, ನಾನೊಂದ್ ಸ್ವಲ್ಪ ಹೊಸ ಕುಡ್ತಾ ಹಾಕೊಳ್ತೀನಿ. ಇಲ್ಲಿ ಕೇಳೆ, ಹೋಗಿ ಹೊಸ ಕುಡ್ತಾ ತಗೊಂಬಾರೆ. ಅರೆ, ಇರ್ಲಿ ಬಿಡಿ ಅಪ್ಪಾಜಿ, ಏನ್ ಕುರ್ತಾ ಗಿರ್ತಾ? ಅಯ್ಯೋ ಇರಪ್ಪ, ಸ್ವಲ್ಪ ನಾನು ತಲೆ ಬಾಚ್ಕೊಂಡ್ಬಿಡ್ತೀನಿ. ಕೂದಲು ಬಾಚ್ಕೊಳ್ಳಿ. ಕೂದಲು ಬಾಚ್ಕೊಂಡ್ರೆ ಜಯಂತಿ ತರ ಕಾಣಿಸ್ತೀರಾ? ಬನ್ನಿ ಸುಮ್ಮನೆ. ಅರೆ, ಆ ಭಗವಂತ ಯಾವ ರೂಪ ಕೊಟ್ಟಿದ್ದಾನೋ ಅದೇ ತರ ಕಾಣಿಸ್ತೀವಿ ತಾನೆ. ಬನ್ನಿ ಬೇಗ ಎಲ್ರು. ಗಂಗಾ ಬಾ ಬೇಗ, ಫೋಟೋ ತೆಗಿಸ್ಕೊಳ್ಳೋಣ. ಸಿನಿಮಾ ತೆಗಿತಾ ಇಲ್ಲ ಅವರು. ತೆಗಿರಿ ಮೇಡಮ್. ಕಾಶಿ ಸ್ಮೈಲ್. ಸರಿ ಕಾಶಿ, ನಾನು ಹೊರಡ್ತೀನಿ. ಸರಿ, ನೀನ್ ನನ್ಗೆ ಬನಾರಸ್ನ ಯಾವಾಗ ತೋರಿಸ್ತೀಯಾ? ನೀವ್ ಹೇಳಿದಾಗ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಂದ್ಬಿಡು. ಓಕೆ, ಬಾಯ್. ಹೀರೋ, ಅಲ್ಲಿ ಇಲ್ಲಿ ಯಾಕಪ್ಪ ನೋಡ್ತಿದ್ಯಾ? ನಾನ್ ನಿನಗೆ ಹೇಳಿದ್ದು. ಹೌದು ಅಣ್ಣ, ಇವತ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಿಜನಾ? ಹಾ. ಅರೆ, ಮೇಡಮ್ನ ಸುತ್ತಾಡ್ಸಕ್ ಹೋಗ್ತಿದ್ಯಾ? ಅದಕ್ಕೆ ನೀನ್ ಇಷ್ಟೊಂದು ಯಾಕೆ ತಯಾರಿ ಮಾಡ್ಕೊಳ್ತಾ ಇದೀಯಾ? ಯಾವಾಗ ನೋಡಿದ್ರು ಕೆಟ್ಟ ಮಾತಾಡೋದು. ಎಣ್ಣೆ ಹಾಕಿ ಸೋರ್ ಬಿಡ್ತೀರಲ್ಲ ನನ್ನ ತಲೆನ. ಅಯ್ಯೋ ತಮ್ಮ, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ? ಹೋಗು ಹೋಗು, ಮೇಡಮ್ ನಿನಗೆ ಕಾಯ್ತಾ ಇರ್ತಾರೆ. ಹೋಗು ಮಗನೇ, ಹೋಗು. ಟ್ಯೂಬ್ಲೈಟ್ ಸಿನಿಮಾದಿಂದ ಆಕ್ಟರ್ ಸುಹೇಲ್ ಖಾನ್ ಅವರು ತುಂಬಾ ನಿರಾಶರಾಗಿದ್ದಾರೆ. ಅಯ್ಯೋ ಮಗ, ಅದನ್ನೆಲ್ಲ ಏನೋ ಓದ್ತೀಯಾ? ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಿದೆ ನೋಡು. ಏನದು? ಅಯ್ಯೋ ಲೇ ಕಾಶಿ, ನಿಲ್ಸೋ. ಏನ್ ರಾಜಾ? ಏನ್ ವಿಷಯ ಕಾಶಿ ಅಣ್ಣ? ಇವತ್ತಂತೂ ಮೇಲಿಂದ ಕೆಳಗುವರೆಗೂ ಮಿಂಚ್ತಾ ಇದ್ದೀರಾ. ಬನಾರಸ್ ಅಲ್ಲಿರೋ ಎಲ್ಲಾ ಬೆಕ್ಕುಗಳು ಒಂದ್ ಕಡೆ ಇದ್ರೆ, ನೀವು 5 ಅಡಿ 8 ಇಂಚ್ ಇರೋ ಬೆಕ್ಕುಗಳೆಲ್ಲ ಒಂದ್ ಕಡೆ ಇದ್ದೀರಾ. ಯಾವುದೇ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ರಸ್ತೆ ಗಡ್ಡ ಬಂದೇ ಬರ್ತೀರಾ. ಅಂತ ವಿಷಯ ಏನ್ ರಾಜಾ? ಇವತ್ತು ಅಚಾನಕ್ ಆಗಿ ಸುನೀಲ್ ಕುಮಾರ್ ಇಂದ ಗೋವಿಂದ ಹೇಗದೆ? ಎಲ್ಗಾದ್ರೂ ಹೊರಟ? ನಾನು ಬರ್ತೀನಿ. ಬಂದ್ ಕೂತ್ಕೋಬೇಡ, ನಾನು ಹೋಗ್ಬೇಕು. ಲೋ ಗೆಳೆಯ, ಹುಡುಗಿಗೋಸ್ಕರ ಗೆಳೆಯನ್ನ ಮರಿತಾ ಇದ್ಯಾ? ನನಗೆ ಹೊಡೆದ್ರೆ ಕಿವಿ ಗಿರ್ ಅಂತ ತಿರುಗಿ ಕೆಳಗ್ ಬೀಳ್ತೀಯ ಕಣೋ. ಇಳಿಯೋ ಕೆಳಗಡೆ. ಇಳಿಯೋದಿಲ್ಲ. ಇಳಿಯ. ನಮ್ಮ ಅಮ್ಮರಾಣೆಗೂ ಇಳಿಯೋದಿಲ್ಲ. ಅಮ್ಮ ಮೇಲೆ ಹಣ ಇಟ್ಟಿದ್ದೀನಿ. ಒಂದ್ ವೇಳೆ ನಮ್ಮ ಅಮ್ಮಗೆ ಏನಾದ್ರು ಆಯ್ತಂದ್ರೆ ನಮ್ಮ ಅಪ್ಪನ ಯಾರು ನೋಡ್ಕೋತಾರೆ? ಡೈಲಾಗ್ ಹೊಡಿಬೇಡ ಮಗನೇ, ಡ್ರಾಮಾ ಕಂಪ್ನಿಯವನ. ನಡಿ. ನಿಮ್ಮಿಬ್ರು ಕೆಲಸ ಇಲ್ವನಾ? ನಾವಂತೂ ಹೋಗೋದಿಲ್ಲ. ಕೆಲಸ ಮಾಡಿ. ಹೋಗಿ ಏನಾದ್ರು ಕೆಲಸ ನೋಡ್ಕೊಟ್ರ. ಇಲ್ಲಿಟ್ರೇಟ್ ಪೀಪಲ್. ಒಂದೊಂದು ಬೀಡ ಹಾಕೊಂಡು ಆಮೇಲೆ ಹೋಗೋಣ ಕಣೋ. ನೀನೆರಡು ಬೀಡ ಹಾಕ್ಸು. ಲೋ, ಅಮ್ಮ ಮೇಲೆ ಆಣೆ ಇಟ್ಟಿದ್ದೀನಿ, ಈ ಸ್ಕೂಟ್ರಿಂದ ಹೇಗೋ ಇಳಿಲಿ. ಒಂದೇ ಒಂದು ಗುದ್ದಿದ್ರೆ ತಲೆ ತಿರ್ಗಿ ಸರಿಯಾಗಿ ಬೀಳ್ತೀಯ ನಾಟಕದವನ. ಹಾಗೋಗಿ ಹೀಗೆ ಬಂದ್ಬಿಡು, ಹೋಗೋ. ಲೋ, ಅದು ಜರ್ದ ಇರ್ಬೇಕಾ ಸಾದ ಇರ್ಬೇಕಾ? ಇವತ್ತು ಸ್ಪೆಷಲ್ ಡೇ ಕಣ. ಕಿಮಾಮ್ ಹಾಕ್ಸ್ ಮಾಡ್ಸೋ. ಇದ್ ನನಗೆ ಕೊಡು. ತಗೋ, ಹಾಕು ಗುರು. ಒಂದು ಸ್ಪೆಷಲ್ ಪಾನ್ ಮಾಡು, ಅರ್ಥ ಆಯ್ತಾ? ಯಾಲಕ್ಕಿ ಜೀರಿಗೆ 2 ಹಾಕಿ ಮಿಕ್ಸ್ ಮಾಡಿ ಹಾಕು. ಏನ್ ವಿಷಯ ರಂಗಿಲ್ಲ ಅಣ್ಣ, ಈ ನಡುವೆ ಮಿಂಚ್ತಾ ಇದ್ದೀರಾ? ಲಾಟ್ರಿ ಹೊಡ್ತಿದ್ದೆ ನಮ್ಗೆ. ಮುಚ್ಕೊಂಡ್ ಪಾನ್ ಮಾಡಲೇ, ಜಾಸ್ತಿ ಪ್ರಶ್ನೆ ಕೇಳ್ಬೇಡ. ತಗೋ ಮಗ. ಲೇ ಮಗ, ನಾನ್ ನಿನಗ್ ಪಾನ್ ಹಾಕ್ಸಿದ್ರೆ ನೀ ನನ್ನ ಬಿಟ್ಟು ಹೋದಲ್ಲೋ. ಎಲ್ಲ ನಿನ್ನಿಂದಾನೆ ದರಿದ್ರ.
ಬಾಣ್ಲಿ ನನ್ ಮಗನೇ. ಹಲೋ ಮೇಡಮ್. ಓ ಮೈ ಗಾಡ್ ಕಾಶಿ, ಲುಕಿಂಗ್ ಟೂ ಕೂಲ್. ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ನನ್ನ ಮೇಡಮ್ ಅಂತ ಕರಿಬೇಡ. ಇವಾಗ ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ನನ್ನ ದೇವಿನಾ ಅಂತ ಕರಿ. ಓ ಓಕೆ ಮೇಡಮ್. ಅಂದ್ರೆ ಓಕೆ ದೇವಿನಾ. ದ್ಯಾಟ್ಸ್ ಬೆಟರ್. ಎಲ್ಲಿಂದ ಶುರು ಮಾಡೋಣ? ಬನಾರಸಲ್ಲಿ ನಾವು ಎಲ್ಲ ಕೆಲಸನ ಶುರು ಮಾಡೋದು ಈ ಗಂಗಾ ಘಾಟಿಂದಾನೆ. ಓ ಶಿಟ್, ನನ್ ಸ್ಯಾರಿ ಗಲೀಜಾಯ್ತು. ನೀನ್ ಇಲ್ಲಿ ನಿಂತ್ಕೊಂಡು ನಗ್ತಿದ್ಯಾ? ಈಗ ನಾನು ಏನ್ ಮಾಡ್ಲಿ? ಅಯ್ಯೋ, ಇದ್ರಲ್ಲಿ ಚಿಂತೆ ಮಾಡೋದೇನಿದೆ? ಎಲ್ರ ಕಲ್ಮಶನ ಗಂಗಾ ಮಾತನೇ ತೊಳೆಯೋದು. ಇದು ಪಾರಿವಾಳದ ಪಿಚ್ಕೆ ಅಷ್ಟೇ. ಎದುರಿಗೆ ಗಂಗಾ ಇದೆ, ತೊಳ್ಕೊಳ್ಳಿ. ಮೆಟ್ಲಿದೆ, ನೋಡ್ಕೊಂಡು ಮೇಡಮ್. ಸಾರಿ ದೇವಿನಾ. ಮೇಡಮ್ ಆ ಕಡೆ ನೋಡಿ ಹೇಗಿದೆ ಸಮಯ ಅಂತ. ಎಷ್ಟು ಬೇಗ ಹೋಗುತ್ತೆ ಅಲ್ವಾ ನಿಜ ಕಾಶಿ? ನಿನ್ನೆವರೆಗೂ ಗೊತ್ತಿಲ್ದಿರೋ ತರ ಇದ್ವಿ, ಆದ್ರೆ ಇವಾಗ ಕಾಶಿಲಿ ಕಾಶಿ ನೋಡ್ದೆ. ಏನಾಯ್ತು? ಯಾಕೆ ಸುಮ್ಮನಾದೆ? ಇಲ್ಲ, ಏನೂ ಇಲ್ಲ. ಹಾಗೆ ಇವತ್ ರಾತ್ರಿ ನನ್ ಜೊತೆ ಡಿನ್ನರ್ ಮಾಡ್ತೀಯಾ? ಆ, ಇನ್ನೊಂದ್ಸಲ ಯಾವಾಗ್ಲಾದ್ರು. ಇಲ್ಲ, ನಡಿ. ಇರ್ಲಿ ಬಿಡಿ, ಅದು ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಕಾಯ್ತಾ ಇರ್ತಾರೆ ನನಗೆ. ಮತ್ತೆ ನಿನ್ನ ಯಾವತ್ತೂ ಡಿನ್ನರ್ ಕರೆಯಲ್ಲ. ನನಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಬಾ. ನಿನ್ಗೆ ಬರಕ್ ಇಷ್ಟ ಇದ್ರು ಆಗ್ಲೇ ಯಾಕೆ ಹಾಗೆಲ್ಲ ಮಾತಾಡ್ದೆ? ಇದೇನಿದು? ನಾನು ನಿಂತರ ಮಾತಾಡಕ್ ಕಲಿತಿದ್ದೆ. ಇದಂತೂ ಸಖತ್ತಾಗಿದೆ. ವೈನ್ ಕುಡಿತೀಯ ಅಲ್ವಾ? ಕಿತ್ಲೆ ರಸ ಇದೆಯಾ? ಆ ಥರದ್ದು ಏನೂ ಇಲ್ಲ. ಕುಡ್ದಿಲ್ಲ ಯಾವತ್ತೂ ಇದನ್ನ. ತುಂಬಾ ನಶೆಯಲ್ಲಿ ಆಗಲ್ಲ ಅಲ್ಲ? ಅಷ್ಟಿರಲ್ಲ, ಸ್ವಲ್ಪ ಸ್ವಲ್ಪನೇ ಬರುತ್ತೆ. ಆ, ಇವತ್ತು ಕುಡ್ದು ಟ್ರೈ ಮಾಡು. ಚಿಯರ್ಸ್. ನಾನು ನಿಮ್ಗೆ ಒಂದು ಮಾತು ಹೇಳ. ಹಾ ಹೇಳು. ಹುಡುಗಿರು ಡ್ರಿಂಕ್ಸ್ ಮಾಡಿದ್ರೆ ಯಾಕೋ ಸರಿ ಅನ್ಸಲ್ಲ. ಏನ್ ಮಾಡೋದು, ನನ್ನ ಜೊತೆ ಕಂಪನಿ ಅಂತ ಇರೋದಿದೊಂದೇ. ನಿಮ್ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ? ಯಾರೂ ಇಲ್ಲ. ಅಪ್ಪ ಮತ್ತೆ ಅಣ್ಣ ನಾನು ಚಿಕ್ಕವಳಿದ್ದಾಗ ತೀರ್ ಹೋದ್ರು. ಅಮ್ಮ ಇದ್ರು, ಕೆಲವು ತಿಂಗಳ ಹಿಂದೆ ತೀರ್ ಹೋದ್ರು. ಈಗ ಒಂಟಿಯಾಗಿದ್ದೀನಿ. ಈಗ ನೀವು ಒಂಟಿಯಾಗಿಲ್ಲ, ನಾವಿದೀವಲ್ಲ ನಿಮ್ ಸ್ನೇಹಿತನಾಗಿ. ಜೀವನಕ್ಕೆ ಬೇಕಾಗಿರೋದು ಸ್ನೇಹಿತ ಅಲ್ಲ, ಒಬ್ಬ ಲೈಫ್ ಪಾರ್ಟ್ನರ್ ಬೇಕು. ನೀನ್ ನನ್ನ ಲೈಫ್ ಪಾರ್ಟ್ನರ್ ಆಗ್ತೀಯಾ? ನಾವು ತಮಾಷೆ ಮಾಡ್ತಿದ್ದೆ ಹುಚ್ಚ. ನಾನಂತ ಹೆದರ್ಕೊಂಡೆ. ಸರಿ, ಒಂದ್ ವಿಷಯ ಹೇಳು, ನೀನ್ ಸ್ಕೂಲಿಗೆ ಹೋಗೇ ಇಲ್ವಾ? ಇಲ್ಲ, ನಮ್ಮ ತಂದೆಯವ್ರ ಹತ್ರ 2 ಮಕ್ಕಳನ್ನ ಓದಿಸೋದಕ್ಕೆ ಅಷ್ಟೊಂದು ದುಡ್ಡಿರ್ಲಿಲ್ಲ. ಅದಕ್ಕೆ ಒಬ್ಬರೇ ಓದ್ಬೇಕಿತ್ತು. ಗಂಗನ್ನ ಸ್ಕೂಲಿಗೆ ಕಳಿಸಿದ್ವಿ. ಹೇಗಿದ್ರು ನಾನು ನಮ್ಮ ವ್ಯಾಪಾರನ ಮುಂದುವರಿಸಬೇಕಿತ್ತು. ನಿನ್ ಗಂಗನ್ ತುಂಬಾ ಇಷ್ಟಪಡ್ತೀಯ ಅಲ್ವಾ? ನನ್ನ ಪ್ರಾಣನೇ ಗಂಗಾ ಹತ್ರ ಇದೆ.
ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಊಟ ಮರ್ತ್ ಹೋದೆ. 1 ನಿಮಿಷ ಬಂದೆ ನಾನು. ಕಾಶಿ, ಏನಾಯ್ತು? ನನ್ ಕೈ ಸುಡ್ತು. ಒಂದ್ ನಿಮಿಷ. ಗೊತ್ತಿಲ್ಲ ಏನ್ ಯೋಚನೆ ಮಾಡ್ತಿದೆ ಅಂತ ಹಾಟ್ ಓವನ್ ಒಳಗೆ ಕೈ ಇಟ್ಬಿಟ್ಟೆ. ಇಲ್ಲಿ ತೋರ್ಸಿ. ಆದ್ರೆ ನಾನು ಕಾಶಿ, ಅರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಆಯ್ತು. ಅಂದಹಾಗೆ ಇವತ್ ಬೆಳಿಗ್ಗೆನೆ ನೀವೇನಿಲ್ಲಿ? ಇಲ್ಲೇ ಹೋಗಿದ್ದೆ, ಹಾಗೆ ಮೀಟ್ ಮಾಡೋಣ ಅಂತ. ನೋಡಿದ್ಯಾ ಹುಡುಗಿ ಜೊತೆ ಎಷ್ಟು ಸಲೀಸಾಗಿ ಮಾತಾಡ್ತಾ ಇದ್ದಾನೆ, ಆದ್ರೆ ನಮ್ ಜೊತೆ ಮಾತಾಡುವಾಗ ಖಾರವಾಗಿ ಮಾತಾಡ್ತಾನೆ. ಮುಷಂಡಿ ಮುಖದವನು. ಮನೆಗ್ ಬಂದವ್ರ ಮುಂದೆ ಹೀಗೆಲ್ಲ ಮಾತಾಡ್ತಾರ? ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ. ಇವ್ರ ಮಾತುಗಳನ್ನ ತಲೆಗೆ ಹಾಕೋಬಿಡಿ, ವಯಸ್ಸಾಯ್ತಲ್ಲ ತಲೆ ಕೆಟ್ಟಿದೆ. ಓ, ಪರವಾಗಿಲ್ಲ ಬಿಡು. ಆಕ್ಚುಲಿ ನಾನು ಗಂಗಾಗೋಸ್ಕರ ಒಂದು ಗಿಫ್ಟ್ ಓ ಹೌದಾ? ತಂದಿದ್ದೀನಿ. ಗಂಗಾ, ಏ ಗಂಗಾ, ಬಂದೆ ಅಣ್ಣ. ಹುಷಾರು ಕಣೆ, ಓಡ್ಕೊಂಡು ಬರಬೇಡ. ಅಂದಾಗೆ ದೇವಿನ ಇದರ ಅವಶ್ಯಕತೆ ಏನಿತ್ತು? ಅಯ್ಯೋ ಅಯ್ಯೋ, ನನಗೆ ಗಿಫ್ಟ್ ತಂದಿದ್ದಾರೆ, ನೀವೇ ಹೊಟ್ಟು ಇರ್ಕೋತೀರಾ? 1 ನಿಮಿಷ ಇಟ್ಕೋ. ಹಲೋ ಅಣ್ಣ, ಇದು ತುಂಬಾ ಚೆನ್ನಾಗಿದೆ. ಇವತ್ತು ನಾನು ಇದನ್ನೇ ಕಾಲೇಜ್ ಹಾಕೊಂಡು ಹೋಗ್ತೀನಿ. ಕಾಶಿ, ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಸರಿ ಮೇಡಮ್. ಇದನ್ನ ಹಾಕೋತೀಯಾ? ನನ್ನ ಜೊತೆ ನಿನ್ಮೇಲೆ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಇದನ್ನ ಕೊಡಲ್ಲ, ಸೂಟ್ ಆಗ್ಬಿಡ್ತೀನಿ ನೋಡು. ಏನ್ ಹೇಳ್ತೀರಾ ಬಬಿನ ಅಣ್ಣ ನೀವು? ಎಷ್ಟ್ ಸಖತ್ತಾಗಿ ಹೇಳ್ತೀರಾ, ಹಾರ್ಟ್ ಹಂಗೆ ಅದ್ರೋಗುತ್ತೆ. ಸೂಪರ್. ಎದೆಲಿ ದಮ್ ಇರ್ಬೇಕು ಮಗನೇ, ನಂತರ ದಮ್ ಹೊಡಿಯಕ್ಕೆ. ಅದಂತೂ ನಿಜ ಕಣೋ. ತಗೋ ಪಪ್ಪು. ಆ ಮಹಾದೇವನ ಹೆಸರಲ್ಲಿ ನಾವೆಲ್ರೂ ಈಗ ದಮ್ ಹೊಡಿಯೋಣ. ಹೇಳ್ರಿ ಎಲ್ರು ಆ ಮಹಾದೇವನ ಹೆಸರಲ್ಲಿ. ಹೊಡೆದ್ರೆ ದಮ್ ಹೊಡಿಬೇಕು, ಇಲ್ಲ ಅಂದ್ರೆ ನದಿಲ್ ಹಾರ್ಬೇಕು. ಹೊಡಿಲಿಲ್ಲ ಹೊಡಿ, ಎಷ್ಟ್ ಜೋರಾಗಿ ಬೇಕಾದ್ರೂ ಹೇಳಿ ನೀನು, ಆದ್ರೆ ನಂತರ ಬೆಂಕಿ ಬರ್ಸೋಕ್ ಆಗೋದೇ ಇಲ್ಲ. ನೀನಂತೂ ಸರಿಯಾಗಿ ಹೇಳ್ದೆ ನೋಡು. ಇವನ್ ದಿನ ಎಲ್ಲ ಎಣ ಸುಟ್ರು ಒಂದ್ 500 ರೂಪಾಯಿ ದುಡಿಬಹುದು ಅನ್ಸುತ್ತೆ, ಅಷ್ಟೇ ಅಲ್ವಾ? ಅರೆ ಅದಕ್ಕಿಂತ ಜಾಸ್ತಿ 10 ಪಟ್ಲಿ ಮಾರ್ ದುಡಿತೀನಿ, ಮತ್ ಅದಕ್ಕಿಂತ ಜಾಸ್ತಿ ಮಾರಿದ್ರೆ ಮತ್ ಇನ್ನೂ ಜಾಸ್ತಿ. ಅವನ್ ಜೀವನ ನಿಜವಾಗ್ಲೂ ಕಚ್ಚಡವಾಗಿದೆ. ಸಖತ್ತಾಗಿ ಹೇಳ್ದೆ ನೋಡು. ಅಲ್ಲ್ ನೋಡು, ಅವನ ಗಾಡಿನ ಹೆಂಗ್ ತೊಳಿತಾ ಇದ್ದಾನೆ ಅಂದ್ರೆ ತನ್ನ ಹೆಂಡತಿ ಅನ್ಕೊಂಡ್ ತೊಳಿತಾ ಇದ್ದಾನೆ. ಅಲ್ಲ ಕಣೋ, ಈ ರಾಣಿ ಮಾತ್ರ ಅಲ್ಲ, ಇನ್ನೊಬ್ಳು ರಾಣಿ ಇದ್ದಾಳೆ. ಯಾರದು? ಅದೇ ಆ ಪತ್ರಕರ್ತೆ ಮೇಡಮ್. ಹಗ್ಲು ರಾತ್ರಿ ಎಲ್ಲ ಇವನ್ ಜೊತೆನೆ ಇರ್ತಾಳ್ ಕಣೋ. ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ ಬಬಿನ, ನಿಮ್ಮನ್ನಂತೂ ಸೋಲ್ಸೋದಿಕ್ಕೆ ಅವನು ಎಕ್ಸ್ಪರ್ಟ್ ಇದ್ದಾನೆ. ನಾನು ಯಾವತ್ತು ಅವ್ನು ಸೋಲಿಸ್ತೀನೋ ಅವನು ಬದುಕಿರ್ತಾನೆ ಇಲ್ಲ ಸತ್ತಿರ್ತಾನೆ. ನೀರಿಲ್ದೆ ಮೀನ್ ತರ ಪಟ ಪಟ ಅಂತ ಒದ್ದಾಡ್ತಿರ್ಬೇಕು.